He hits 10 corrupt politicians in a breakfast. ಈ ಲೈನ್ ಸೂಟ್ ಆಗೋದು ಒಬ್ಬರಿಗೆ, TN Session, ತಿರುನಲ್ಲೈ ನಾರಾಯಣ ಅಯ್ಯರ್ ಸೆಷನ್. ಹುಟ್ಟಿದ್ದು ತಮಿಳುನಾಡಲ್ಲಿ, 1955 ಬ್ಯಾಚ್ನ ಟಾಪ್ IAS ಆಫೀಸರ್. 1990 1996 ತನಕ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಅವರ್ ಇಂಡಿಯಾ ಆಗಿ ಸರ್ವ್ ಮಾಡಿದ್ದಾರೆ. ಇವ್ರ ಟೈಮಲ್ಲಿ ಪೊಲಿಟಿಷಿಯನ್ಸ್ ಇವ್ರ ಕಂಟ್ರಿ ಯಾವ ಲೆವೆಲಿಗೆ ಎದುರ್ತಾ ಇದ್ರು ಅಂದರೆ, ಈ ಒಂದು ಆ ಟೈಮ್ನ ಪ್ರೈಮ್ ಮಿನಿಸ್ಟರ್ ಕೂಡ ಇವ್ರ ಕಂಟ್ರಿ ಎದುರ್ತಾ ಇದ್ರು. ಇವರು ನಮ್ಮ ದೇಶದ ಎಲೆಕ್ಟೋರಲ್ ಸಿಸ್ಟಮಲ್ಲಿ ತಂದಂಥ ರಿಫಾರ್ಮ್ಸ್ ಈಗಲೂ ನೆನ್ಪಿಟ್ಕೋಬೇಕು. ಈಗಲೂ ಅವ್ರು ತಂದಂಥ ರಿಫಾರ್ಮ್ಸ್ ನಾವು ಫಾಲೋ ಮಾಡ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ವೋಟರ್ ಐ ಡಿಯಲ್ಲಿ ನಾವು ವೋಟ್ ಹಾಕೋ ಟೈಮಲ್ಲಿ ವೋಟರ್ ಐ ಡಿ ಯೂಸ್ ಮಾಡ್ತೀವಿ. ಅದರಲ್ಲಿ ನಿಮ್ಮ ಫೋಟೋನ ಐಡೆಂಟಿಟಿಯಾಗಿ ಮ್ಯಾಂಡೇಟರಿ ಮಾಡಿದ್ದ ಇವರು. ಅದಕ್ಕೂ ಮುಂಚೆ ಎಲೆಕ್ಷನ್ಸ್ ಆಗೋ ಟೈಮಲ್ಲಿ ನಿಮ್ಮ ನೇಮ್ ಇತ್ತು, ನಿಮ್ಮ ಡೀಟೇಲ್ಸ್ ಇತ್ತು ವೋಟರ್ ಐ ಡಿಯಲ್ಲಿ, ಬಟ್ ಫೋಟೋ ಇಟ್ಟಿರಲಿಲ್ಲ. ಬಟ್ ಇವ್ರು ಬಂದಮೇಲೆ ಫೋಟೋನ ಮ್ಯಾಂಡೇಟರಿಯಾಗಿ ಇವರೇ ತಂದಿದ್ದು. ಹಾಗೆ ನಿಮ್ಗೆ ಗೊತ್ತಿರಬೇಕು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ಎಲೆಕ್ಷನ್ಸ್ ಇಷ್ಟು ದಿನ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋಷ್ಟರಲ್ಲಿ ಆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಆ ರೀಜನ್ಗೆ ಬೀಳುತ್ತೆ. ಆ ರೀಜನ್ಗೆ ಬಿದ್ದಾಗ ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ ಆಗಿರ್ಬೋದು, ಯಾವುದೇ ರೀತಿಯ ಸ್ಕೀಮ್ಸ್ ಅಥವಾ ಯಾವುದೇ ರೀತಿಯ ಫ್ರೀ ಬೀಸ್ನ ಜನರಿಗೆ ಕೊಡೋ ಆಗಿಲ್ಲ, ಜನರಿಗೆ ಅದನ್ನು ನಂಬಿಸೋದಿಲ್ಲ. ಇದಕ್ಕೂ ಮುಂಚೆ ಇದು ಇತ್ತು ದೇಶದಲ್ಲಿ. ಬಟ್ ಇವ್ರು ಬಂದ ಮೇಲೆ ಇದನ್ನು ಎಷ್ಟು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಅಂದರೆ, ಈಗಿನ ಟೈಮಲ್ಲೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಅಷ್ಟೇ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಆಗುತ್ತೆ. ಇದು ಇವರ ಅಚೀವ್ಮೆಂಟ್ಸ್. ಇವ್ರ ಕಂಟ್ರಿ ಎಷ್ಟು ಪೊಲಿಟಿಷಿಯನ್ಸ್ ಎದುರ್ತಾ ಇದ್ರು, ಎಷ್ಟು ಟೆನ್ಷನ್ ಇರ್ತಿತ್ತು ಅಂದರೆ, ಇವರು ಒಂದೇ ದಿನದಲ್ಲಿ 6 ತಾಸಿನಲ್ಲಿ 6 ಟೈಮ್ ಟ್ರಾನ್ಸ್ಫರ್ ಆಗಿದೆ. ಅಂದರೆ ಪೊಲಿಟಿಕಲ್ ಪ್ರೆಷರ್ ಅಥವಾ ಪೊಲಿಟಿಕಲ್ ಆರ್ಡರ್ಸ್ನ ಫಾಲೋ ಮಾಡಲ್ಲ ಅಂತ ಒಪ್ಕೊಂಡು 6 ಟೈಮ್ ಅಂದರೆ 6 ತಾಸಿನಲ್ಲಿ 6 ಸಲ ಟ್ರಾನ್ಸ್ಫರ್ ಆಗಿರುವಂಥ ಏಕೈಕ ಚೀಫ್ ಕಮಿಷನರ್ ಆಫ್ ಇಂಡಿಯಾ, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಲೇಟರ್ ಆನ್ ಅವರು ಕಾಂಗ್ರೆಸ್ಗೆ ಬರ್ತಾರೆ. ಕಾಂಗ್ರೆಸ್ಸಿಂದ ಟಿಕೆಟ್ ತೊಗೊಂಡು LK ಅಡ್ವಾನಿ ವಿರುದ್ಧ ಗಾಂಧಿನಗರದಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಂಟೆಸ್ಟ್ ಮಾಡ್ತಾರೆ, ಬಟ್ ಸೋಲ್ತಾರೆ. ಬಟ್ ಇವರು ಸರ್ವ್ ಮಾಡಿದಷ್ಟು 6 ಇಯರ್ಸ್ ಏನು ಎಲೆಕ್ಷನ್ ಚೀಫ್ ಕಮಿಷನರ್ ಆಗಿ ಸರ್ವ್ ಮಾಡಿದ್ರಲ್ಲ, ಅದನ್ನ ಗೋಲ್ಡನ್ ಟೈಮ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಎಷ್ಟು ಸ್ಟ್ರಿಕ್ಟಾಗಿ ಇವರು ಲಾಸ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ರು ಅಂದರೆ ಪೊಲಿಟಿಷಿಯನ್ಸ್ ಕೈಗೆ ಏನು ಮಾಡೋಕ್ಕೆ ಆಗ್ತಿರಲಿಲ್ಲ. ಇನ್ಫಾರ್ಮೇಷನ್ ಇಷ್ಟ ಆದರೆ